ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಂಕಣ್ಣಯ್ಯನವರ ವ್ಯಕ್ತಿತ್ವ ಭಾಗ 2. ಆ ದಿನ ಸಂಜೆ ನಾನು ವೆಂಕಣ್ಣಯ್ಯನವರನ್ನು ಏಕಾಂತದಲ್ಲಿ ಸಂಧಿಸಿ, ಇದೇಕೆ ಸತ್ಯಕ್ಕೆ ಅಪಚಾರ ಮಾಡಿದಿರಿ ಎಂದು ಧೈರ್ಯ ಮಾಡಿ ಕೇಳಿದೆ. ಅವರು ಮುಗುಳ್ನಗುತ್ತಾ, ಸತ್ಯಕ್ಕೆ ಎಲ್ಲಿ ಅಪಚಾರವಯ್ಯ? ಪುಟ್ಟಪ್ಪನನ್ನು ಬ್ರಾಹ್ಮಣನೆಂದು ಕರೆದರೆ ಸತ್ಯಕ್ಕೆ ಅಪಚಾರವೇ? ಬ್ರಾಹ್ಮಣನೆಂದರೆ ಏನೆಂದು ತಿಳಿದುಕೊಂಡೆ? ಗೀತೆಯಲ್ಲಿ ಚಾತುರ್ವರ್ಣಂ ಮಯಾ ಸ್ಪಷ್ಟಂ ಗುಣಕರ್ಮ ವಿಭಾಗಶ್ಯ ಎಂದು ಹೇಳಿದ್ದಾನೆ. ವರ್ಣಭೇದವಿರುವುದು ಹುಟ್ಟಿನಲ್ಲಿ ಅಲ್ಲ, ಗುಣಕರ್ಮಗಳಲ್ಲಿ. ಬ್ರಾಹ್ಮಣನ ಗುಣಕರ್ಮಗಳು ಯಾವುದೆಂದು ಹೇಳಿದೆಯೋ ಅವು ಪುಟ್ಟಪ್ಪನಲ್ಲಿವೆ. ಆದ್ದರಿಂದ ಆತ ಬ್ರಾಹ್ಮಣ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣ್ಯಪ್ಯ ಶುಭಂ ಭವತು ಎಂಬ ಶಾಂತಿ ಮಂತ್ರವನ್ನು ನೀನು ಕೇಳಿಲ್ಲವೇ? ಹುಟ್ಟಿನಿಂದ ಬ್ರಾಹ್ಮಣ್ಯವನ್ನು ನಿರ್ಧರಿಸುವಂತಿದ್ದರೆ ಆ ಮಂತ್ರದ ಗತಿ ಏನು? ಇಂಗ್ಲೆಂಡಿನಲ್ಲಿ, ಅಮೆರಿಕದಲ್ಲಿ ಬ್ರಾಹ್ಮಣರಿದ್ದಾರಯ್ಯ. ವಾಲ್ಮೀಕಿ, ವ್ಯಾಸರನ್ನು ನಾವು ಬ್ರಾಹ್ಮಣರೆಂದು ಪೂಜಿಸುತ್ತಿಲ್ಲವೇ? ಅವರು ಹುಟ್ಟಿನಿಂದ ಬ್ರಾಹ್ಮಣರೇನು ಎಂದರು. ಆದರೆ ನಮ್ಮ ದೊಡ್ಡಪ್ಪ ಈ ಅರ್ಥದಲ್ಲಿ ಬ್ರಾಹ್ಮಣರೆಂದು ಕರೆದಿದ್ದಾರೆ. ನನ್ನ ಮನಸ್ಸಿನಲ್ಲಿ ಮೂಡಿದ ಸಂದೇಹ ನಿವಾರಣೆಯಾಗುವಂತೆ ತಮ್ಮ ಬಾಲ್ಯದ ಒಂದು ಸಣ್ಣ ಘಟನೆಯನ್ನು ತಿಳಿಸಿದರು. ಆಗ ಅವರು ಈ ದೊಡ್ಡಪ್ಪನವರ ಮನೆಯಲ್ಲೇ 1 ವರ್ಷ ಇರಬೇಕಾಯಿತಂತೆ. ಲೋಯರ್ ಸೆಕೆಂಡರಿ ಓದುತ್ತಾ. ಸಂಪ್ರದಾಯ ಜೀವಿಯಾದ ಈ ದೊಡ್ಡಪ್ಪನವರಲ್ಲಿ ಮಡಿವಂತಿಕೆ ಬಹು ಹೆಚ್ಚೆಂದರೂ ತಪ್ಪಲ್ಲ, ಹುಚ್ಚೆಂದರೂ ತಪ್ಪಲ್ಲ. ಒಂದು ದಿನ ಮನೆಯಲ್ಲಿ ವೈದಿಕ ನಡೆಯುತ್ತಿದೆ. ದೊಡ್ಡಪ್ಪನವರು ಪಿಂಡ ಪ್ರದಾನ ಕಾರ್ಯವನ್ನು ಮಾಡುತ್ತಿದ್ದಾರೆ. ಆ ಸಮಯದಲ್ಲಿ ವೆಂಕಣ್ಣಯ್ಯನವರು ಹಳ್ಳಿಯಿಂದ ಯಾರೋ ನಿಮ್ಮನ್ನು ನೋಡಲು ಬಂದಿದ್ದಾರೆ ಎಂದು ದೊಡ್ಡಪ್ಪನವರಿಗೆ ತಿಳಿಸಿದರು. ತಕ್ಷಣವೇ ಅವರು ಪಕ್ಕದಲ್ಲಿದ್ದ ಉದ್ದರಣೆಯನ್ನು ರೊಯ್ಯನೆ ಅವರತ್ತ ಎಸೆದರಂತೆ. ವೈದಿಕಕ್ಕೆಂದು ಮಡಿ ಹುಟ್ಟಿರುವಾಗ ಸಂಸ್ಕೃತ ಇಲ್ಲವೇ ಮಾತೃಭಾಷೆ ತೆಲುಗನ್ನು ಬಳಸಬೇಕಂತೆ. ಕನ್ನಡವನ್ನು ಕಿವಿಯಿಂದ ಕೇಳುವುದು ಮೈಲಿಗೆ. ಇಂತಹ ದೊಡ್ಡಪ್ಪನನ್ನು ಈ ಇಳಿವಯಸ್ಸಿನಲ್ಲಿ ಸರಿ ಮಾಡಲು ಸಾಧ್ಯವೇನಯ್ಯ ಎಂದರು ವೆಂಕಣ್ಣಯ್ಯನವರು. ನಾನು ತೆಪ್ಪಗಾದೆ. ವೆಂಕಣ್ಣಯ್ಯನವರ ಮನೆ ಎಂದರೆ ಅದೊಂದು ಮಾನವ ಜೀವಿಗಳ ಮ್ಯೂಸಿಯಂ. ಗಿಳಿಗೆಯಂತೆ ಮಾತನಾಡುವವರಿಂದ ಹಿಡಿದು ಹಾವಿನಂತೆ ಬುಸುಗುಟ್ಟುವವರು, ಕೋತಿಯಂತೆ ಚಂಚಲ ಮನಸ್ಸುಳ್ಳವರು, ನರಿಯಂತೆ ಉಪಾಯಗಾರರು, ನಾಯಿಯಂತೆ ಸ್ವಾಮಿನಿಷ್ಠರು, ಆನೆಯಂತೆ ಗಂಭೀರವಾಗಿರುವವರು, ಹುಲಿಯಂತೆ ಆರ್ಭಟಿಸುವವರು ಅಲ್ಲಿದ್ದರು. ಇಂತಹ ಭಿನ್ನ ಸ್ವಭಾವದವರು ಏಕತ್ರರಾದಾಗ ತಿಕ್ಕಾಟ, ಗೊಣಗಾಟಗಳು ಸ್ವಾಭಾವಿಕವಷ್ಟೇ. ಆದರೆ ಇವು ಯಾವುವು ವೆಂಕಣ್ಣಯ್ಯನವರ ಕಿವಿಯ ತನಕ ಹೋಗುತ್ತಿರಲಿಲ್ಲ. ಮನೆಯಲ್ಲಿದ್ದವರೆಲ್ಲರಿಗೂ ಅವರಲ್ಲಿ ಭಕ್ತಿ, ಏನೋ ಒಂದು ಬಗೆಯ ಭಯ ಕೂಡ. ಇದಕ್ಕೆ ಕಾರಣ ಬಹುಮಟ್ಟಿಗೆ ಅವರ ಮೌನ. ಇದೇ ಅವರ ಬ್ರಹ್ಮಾಸ್ತ್ರ. ಈ ಬ್ರಹ್ಮಾಸ್ತ್ರದ ಪ್ರಭಾವಲಯದ ಮಧ್ಯದಲ್ಲಿ ಅವರು ಪತ್ರಮಿಭಾವಂಸರಂತೆ ಇರುತ್ತಿದ್ದರು. ವೆಂಕಣ್ಣಯ್ಯನವರ ಮ್ಯೂಸಿಯಂನಲ್ಲಿದ್ದವರಲ್ಲಿ ವೆಂಕಣ್ಣ ತುಂಬ ಸಾಧು. ಅಂಗಡಿಯಿಂದ ಬಂದಿದ್ದ ಆ ಬಡ ಹುಡುಗ ಚಾಮರಾಜೇಂದ್ರ ಟೆಕ್ನಿಕಲ್ ಸ್ಕೂಲ್ನಲ್ಲಿ ಬಡಗಿ ಕೆಲಸ ಕಲಿಯುತ್ತಿದ್ದ. ಅಗಡಿಯಿಂದಲೇ ಬಂದಿದ್ದ ಮತ್ತೊಬ್ಬ ಹುಡುಗ ದೇಸಾಯಿ ಶ್ರೀಮಂತ. ಅದೇ ಟೆಕ್ನಿಕಲ್ ಕಾಲೇಜಿನಲ್ಲಿಯೇ ಚಿತ್ರಕಲೆ ವಿದ್ಯಾರ್ಥಿಯಾಗಿದ್ದ. ವೆಂಕಣ್ಣ ತುಂಬ ನಮ್ರ, ದೇಸಾಯಿ ತುಂಬ ಗಂಭೀರ. ಸಾಧುವಾದ ಎತ್ತಿಗೆ 2 ಹೇರು ಎಂಬ ಗಾದೆಯಂತೆ ಮನೆಯಲ್ಲಿದ್ದವರೆಲ್ಲರೂ ವೆಂಕಣ್ಣಯ್ಯನಿಗೆ ಸಣ್ಣ ಪುಟ್ಟ ಕೆಲಸ ಹೇಳುವರು. ಮೌನಿಯಾದ ಹುಡುಗ ಎಲ್ಲರ ಆಜುಜುವಾರಿಯನ್ನು ಮಾಡುತ್ತಿದ್ದ. ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ 3 ಮೈಲು ದೂರವಿದ್ದ ಶಾಲೆಗೆ ಹೋದವನು ಮಧ್ಯಾಹ್ನ 12ಕ್ಕೆ ಮನೆಗೆ ಬರುವನು. ಊಟ ಮಾಡಿಕೊಂಡು ಪುನಃ ಶಾಲೆಗೆ ಹೋಗುವನು. ಸಂಜೆ 6 ಗಂಟೆಗೆ ಹಿಂದಿರುಗಿ ಕೊಟ್ಟ ತಿಂಡಿಯನ್ನು ತಿಂದು ಹೇಳಿದ ಕೆಲಸ ಮಾಡುವನು. ಇದು ವೆಂಕಣ್ಣಯ್ಯನವರ ಗಮನಕ್ಕೆ ಬಂತು. ಅವರು ಅವನಿಗೊಂದು ಬೈಸಿಕಲ್ ತೆಗೆಸಿಕೊಟ್ಟರು. ವೆಂಕಣ್ಣ ಬೈಸಿಕಲ್ನಲ್ಲಿ ಬಂದದ್ದನ್ನು ಕಂಡು ಹುಲಿ ಆರ್ಭಟಿಸಿತು, ಹಾವು ಬುಸುಗುಟ್ಟಿತು, ಕೋತಿ ಕುಣಿದಾಡಿತು. ಈ ಅಶಾಂತಿ ವೆಂಕಣ್ಣಯ್ಯನವರ ಗಮನಕ್ಕೆ ಬಂತು. ಅವರು ಭಾನುವಾರ ಮಧ್ಯಾಹ್ನ ಎಲ್ಲರೂ ಊಟಕ್ಕೆ ಕಲೆತಾಗ ಸ್ಪಷ್ಟವಾಗಿ ಹೇಳಿದರು, ನನ್ನ ಮನೆ ಎಂಬುದು ಸಂಸಾರಿಯಾದವನಿಗೆ ಒಂದು ಟ್ರೈನಿಂಗ್ ಕಾಲೇಜು. ಇಲ್ಲಿ ನೀವೆಲ್ಲರೂ ತಯಾರಿ ಆಗಬೇಕು. ಇಲ್ಲಿ ನೀವೆಲ್ಲರೂ ಸಮಾನರು.
ಇವನು ಮಗ, ಇವನು ಅಳಿಯ, ಇವನು ತಮ್ಮ, ಇವನು ಹೊರಗಿನವನು ಎಂಬ ಪಕ್ಷಪಾತಕ್ಕೆ ಎಡೆಯಿಲ್ಲ. ಯಾರಿಗೆ ಯಾವುದು ಅಗತ್ಯವೆಂದು ತೋರುತ್ತದೆಯೋ ಅದನ್ನು ನಾನು ಮಾಡುತ್ತೇನೆ. ಇದಕ್ಕೆ ನಾನೂ ಹೊರತಲ್ಲ. ನಾನು ನನ್ನ ಹೆಂಡತಿ ಮಕ್ಕಳು ಮಾತ್ರವೇ ನನ್ನವೆಂದುಕೊಂಡಿದ್ದರೆ ಒಂದು ಕಾರನ್ನು ಇಟ್ಟುಕೊಂಡು ಭೋಗ ಪಡಬಹುದಿತ್ತು. ನನಗದು ಅಗತ್ಯವಿಲ್ಲ. ಬೇಡ. ವೆಂಕಣ್ಣ 3 ಮೈಲಿ ದೂರದ ಶಾಲೆಗೆ ನಿತ್ಯವೂ ನಡೆದು ಹೋಗಬೇಕು. ಹೋಗಿ ಬರಲು 2 ಗಂಟೆ ವ್ಯರ್ಥವಾಗುತ್ತದೆ. ಮನೆಗೆ ಬಂದೊಡನೆ ತಲೆಗೊಬ್ಬರಂತೆ ಅವನಿಗೆ ಕೆಲಸ ಹೇಳುತ್ತೀರಿ. ಮೂಕ ಪ್ರಾಣಿಯಂತೆ ಅವನು ದುಡಿಯುತ್ತಾನೆ. ಅವನಿಗೆ ಬೈಸಿಕಲ್ ಕೊಡಿಸಿದರೆ ನಿಮಗೆ ಹೊಟ್ಟೆ ಕಿಚ್ಚೆ? ಹೀಗ ಹೇಳಿ, ನಿತ್ಯವೂ ಸಂಜೆ ತಪ್ಪದೆ ಮಾರ್ಕೆಟ್ಗೆ ಹೋಗಿ ತರಕಾರಿಯನ್ನು ತರಲು ಯಾರು ಸಿದ್ಧರಿದ್ದೀರಿ? ಅವರಿಗೆ ಒಂದು ಬೈಸಿಕಲ್ ಕೊಡಿಸುತ್ತೇನೆ. ಸವಾಲಿನಂತಿದ್ದ ಈ ಮಾತನ್ನು ಕೇಳಿ ಎಲ್ಲರೂ ತೆಪ್ಪಗಾದರು. ನಾನು BA ಆನರ್ಸ್ ಓದುತ್ತಿದ್ದಾಗ ನಡೆದ ಒಂದು ಪುಟ್ಟ ಘಟನೆ ನನಗೀಗ ಜ್ಞಾಪಕಕ್ಕೆ ಬರುತ್ತಿದೆ. ಆ ವೇಳೆಗೆ ಶಿಕ್ಷಣ ಇಲಾಖೆಯಲ್ಲಿ ನನಗಾಗಲೇ 10 ವರ್ಷ ಸರ್ವೀಸ್ ಆಗಿತ್ತು. ಉಪಾಧ್ಯಾಯ ವೃತ್ತಿಯಲ್ಲಿ ನನ್ನ ವಿದ್ಯಾರ್ಥಿಗಳಾಗಿದ್ದವರು ನನ್ನ ಸಹಪಾಠಿಗಳಾಗಿದ್ದರು. ನನ್ನ ಸಹಪಾಠಿಗಳಾಗಿದ್ದವರು ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದವರು. ನನ್ನ ಖರ್ಚು ವೆಚ್ಚಗಳನ್ನು ನಾನೇ ವಹಿಸಿಕೊಳ್ಳುವನೆಂದು ಅಸಭ್ಯತನದಿಂದ ವಾದಿಸಿ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಾನು ವೆಂಕಣ್ಣಯ್ಯನವರಿಂದ ಅಸ್ತು ಎನಿಸಿಕೊಂಡಿದ್ದೆ. ಪರಿಸ್ಥಿತಿ ಹೀಗಿರುವಾಗ ಯಾವುದಾದರೊಂದು ಸ್ಕಾಲರ್ಶಿಪ್ ದೊರೆತಿದೆ ಎಂದು ಚಾತಕ ಪಕ್ಷಿಯಂತೆ ಬಾಯಿ ಬಿಟ್ಟುಕೊಂಡು ಇದ್ದೆ. ಬಹುಕಾಲ ವಿದ್ಯಾಭ್ಯಾಸ ನಿಲ್ಲಿಸಿದ್ದರಿಂದ ನನ್ನ ಪರೀಕ್ಷೆಯ 75% ಅಂಕಗಳು ನನಗೇನು ಪ್ರಯೋಜನಕ್ಕೆ ಬರಲಿಲ್ಲ. ನನ್ನ ಮೊದಲ ವರ್ಷದ ವಿದ್ಯಾಭ್ಯಾಸಕ್ಕಾಗಿ ನಾನು ಇಟ್ಟುಕೊಂಡಿದ್ದ ಹಣದಲ್ಲಿ ಅರ್ಧ ಕರಗಿ ಹೋಯಿತು. ಮುಂದೇನು ಗತಿ ಎಂಬ ಆತಂಕದಲ್ಲಿಯೇ ನಾನು 2ನೇ ಆನರ್ಸ್ ತರಗತಿಗೆ ಕಾಲಿಟ್ಟೆ. ದೇವರ ದಯೆ, ನನಗೆ BM ಶ್ರೀಯವರ ಸ್ಕಾಲರ್ಶಿಪ್ ಪಾರವಿಲ್ಲ. ನನಗಿದ್ದ 2 ಗೆಳೆಯರಿಗೆ ಕಾಫಿ ತಿಂಡಿ ಕೊಡಿಸಿದೆ. ಮಾರ್ಕೆಟ್ಟಿಗೆ ಹೋಗಿ ಹೂವು ಹಣ್ಣು ತಂದು ಅದನ್ನು ಮನೆಯಲ್ಲಿದ್ದವರಿಗೆಲ್ಲ ಸಂತಸದ ಸುದ್ದಿಯೊಂದಿಗೆ ಹಂಚಿದ್ದೆ. ನನ್ನ ಸಂತೋಷ ಅತ್ಯಂತ ಅಲ್ಪವಾಗಿತ್ತು. ಮರುದಿನ ಬೆಳಿಗ್ಗೆ ಕಾಲೇಜಿಗೆ ಹೋದಾಗ ನನ್ನ ಹೆಸರನ್ನು ಹೊಡೆದು ಶ್ರೀಯವರ ಸ್ಕಾಲರ್ಶಿಪ್ ಅನ್ನು MA ವಿದ್ಯಾರ್ಥಿಯೊಬ್ಬನಿಗೆ ಕೊಟ್ಟಿರುವುದಾಗಿ ನೋಟಿಸ್ ಬೋರ್ಡ್ ಸೂಚಿಸಿತು. ಆನರ್ಸ್ ವಿದ್ಯಾರ್ಥಿಗೆಂದೇ ನಿಶ್ಚಯಿತವಾಗಿದ್ದ ಆ ಸ್ಕಾಲರ್ಶಿಪ್ MA ವಿದ್ಯಾರ್ಥಿಗೆ ಹೇಗೆ ಹೋಯಿತು? ಮನಸ್ಸಿಗೆ ತುಂಬಾ ಕಸಿವಿಸಿಯಾಯಿತು. ನೇರವಾಗಿ ಪ್ರಿನ್ಸಿಪಾಲ್ ರಾಲೋ ಬಳಿ ಹೋಗಿ ನನ್ನ ಹೃದಯ ವೇದನೆಯನ್ನು ತೋಡಿಕೊಂಡೆ. ನನ್ನ ಅಸಹನೆಯ ನುಡಿಗಳಿಗೆ ಅವರು ಅಷ್ಟೇ ಅಸಹನೆಯಿಂದ ಉತ್ತರಿಸಿದರು. ಹೋಗಿ ಆ ಮಹಾರಾಯ ಕನ್ನಡ ಪ್ರೊಫೆಸರ್ ಅನ್ನು ಕೇಳು, ಆತನೇ ಅದಕ್ಕೆ ಜವಾಬ್ದಾರಿ ಎಂದರು. ಅವರ ಉದ್ರಿಕ್ತ ನುಡಿಗಳಿಂದ ಅಧೀರನಾದ ನಾನು ಕಾಲೇಜಿನಲ್ಲಿ ವಿಚಾರಿಸದೆ ಹಿಂದಿನ ದಿನದ ಮಧ್ಯಾಹ್ನವೇ ಪ್ರೊಫೆಸರ್ ವೆಂಕಣ್ಣಯ್ಯನವರು ಪ್ರಿನ್ಸಿಪಾಲರೊಡನೆ ಮಾತನಾಡಿ ಅದನ್ನು ಬದಲಾಯಿಸಿದರು. ಆ ವಿಷಯದಲ್ಲಿ ಅವರಿಬ್ಬರಿಗೂ ಬಿಸಿಯಾದ ವಾಗ್ವಾದವೇ ನಡೆಯಿತೆಂದು ತೋರುತ್ತದೆ. ಇಲ್ಲಿ ನೋಡಿ, ಸ್ಕಾಲರ್ಶಿಪ್ನ ನಿಯಮಗಳನ್ನೇ ಬದಲಾಯಿಸಿ ಈ ದಿನ ವಿಶ್ವವಿದ್ಯಾನಿಲಯಕ್ಕೆ ಪತ್ರ ಬರೆಯುತ್ತಿದ್ದೇನೆ. BA ಆನರ್ಸ್ ಎಂದಿದ್ದ ಕಡೆ BA ಆನರ್ಸ್ ಅಥವಾ MA ಎಂದು ಬದಲಾಯಿಸಿದೆ. ಇದಕ್ಕಾಗಿ ವೆಂಕಣ್ಣಯ್ಯನವರು ನಿನ್ನೆಯೇ ವೈಸ್ ಚಾನ್ಸಲರ್ ಅವರನ್ನು ಕಂಡಿದ್ದರು ಎಂದು ಆಫೀಸಿನವರು ತಿಳಿಸಿದರು. ವೆಂಕಣ್ಣಯ್ಯನವರ ಚರ್ಯೆಯನ್ನು ಕಂಡು ನನಗೆ ತುಂಬಾ ಕೋಪ ಬಂತು. ಅಂದು ಅವರ ತರಗತಿಗೆ ಚಕ್ಕರ್ ಹೊಡೆದು ನಾನು ಮನೆಗೆ ಹೊರಟು ಹೋದೆ. ಅಂದು ಸಂಜೆ ಕಾಲೇಜಿನಿಂದ ಮನೆಗೆ ಹಿಂದಿರುಗಿದ ವೆಂಕಣ್ಣಯ್ಯನವರು ನನ್ನ ಬಳಿಗೆ ಬಂದು ಏನೂ ಅರಿಯದವನಂತೆ, ಏನಯ್ಯ ವಾಕಿಂಗ್ಗೆ ಬರುತ್ತೀಯಾ, ಹೋಗೋಣ ಎಂದರು. ನಾನು ನನ್ನ ಬೇಗೆಯನ್ನು ನುಂಗಿಕೊಂಡು ಅವರ ಹಿಂದೆ ಹೊರಟೆ. 10 ನಿಮಿಷಗಳವರೆಗೆ ಮೌನವಾಗಿ ದಾರಿ ನಡೆದು ಕಾಲೇಜನ್ನು ದಾಟಿದ ಮೇಲೆ ಅವರು ಮೆಲ್ಲನೆ ಕೆದರಿದರು. ಏಕೆ ಈ ದಿನ ಏನೋ ಒಂದು ತರಹ ಇದ್ದೀಯಲ್ಲ ಎಂದು. ನಾನು ಸ್ವಲ್ಪ ಕಟುವಾಗಿಯೇ ನುಡಿದೆ. ನಾನು ನಿಮ್ಮಿಂದ ಒಂದು ಕಾಸನ್ನು ಕೇಳುತ್ತಿಲ್ಲ. ನನ್ನ ಸಂಪಾದನೆಯಿಂದ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದೇನೆ. ತಾನಾಗಿ ಬಂದ ನನ್ನ ಸ್ಕಾಲರ್ಶಿಪ್ ಅನ್ನು ನೀವು ಕಿತ್ತು ಹಾಕಿದ್ದೇಕೆ? ವೆಂಕಣ್ಣಯ್ಯನವರು ನಗುತ್ತಾ, ಇಷ್ಟೇನೆ, ಇಷ್ಟು ಸಣ್ಣ ವಿಷಯಕ್ಕಾಗಿ ಕೊರಗುತ್ತಿದ್ದೀಯಾ? ನೀನು ಬಹು ಅಲ್ಪ ಮನುಷ್ಯ ಎಂದರು. ನನ್ನ ಕಣ್ಣು ಹೊನಿಗೂಡಿತು. ಇದನ್ನು ಕಂಡರೂ ಕಾಣದವರಂತೆ ವೆಂಕಣ್ಣಯ್ಯನವರು ಮಾತು ಮುಂದುವರಿಸಿ, ನಿನಗೆ ದೇವರು ಏನು ಕಡಿಮೆ ಮಾಡಿದ್ದಾನೆ? ಈ ಜುಜುಬಿ 100 ರೂಪಾಯಿಗಳಿಗೆ ನೀನೇಕೆ ಅಷ್ಟು ಬಾಯಿ ಬಿಡಬೇಕು? ನಾನು ಒಮ್ಮೆ ಮದರಾಸಿಗೆ ಹೋಗಿ ಬಂದರೆ ನನ್ನ TLB ಅಷ್ಟಾಗುತ್ತದೆ. ಈಗ ತಾನೇ ಆ ಬಿಲ್ಲಿನ ಹಣ ಬಂದಿದೆ, ಅದನ್ನು ನೀನು ತೆಗೆದುಕೋ. ಪಾಪ ಆ ಬಡ ಹುಡುಗ ಹೈದರಾಬಾದಿನಿಂದ MA ಓದಲೆಂದು ಇಲ್ಲಿಗೆ ಬಂದಿದ್ದಾನೆ. ದೊಡ್ಡ ಸಂಸಾರವಂದಿಗ. ಅಲ್ಲಿನ ಸರ್ಕಾರದಿಂದ ಬರುತ್ತಿದ್ದ ಸಹಾಯಧನ ಏತಕ್ಕೂ ಸಾಲದು.
ಅವನ ಖರ್ಚಿಗಾಗಿ ನಾನು ಆಗಾಗ ಅಷ್ಟು ಇಷ್ಟು ಸಹಾಯ ಮಾಡುತ್ತಿದ್ದೇನೆ. ಹೆಚ್ಚು ಕೇಳುವುದಕ್ಕೆ ಅವನಿಗೂ ಸಂಕೋಚ. ಅವನಿಗೆ ಸಹಾಯವಾಗಲೆಂದು BM ಶ್ರೀ ಸ್ಕಾಲರ್ಶಿಪ್ ಅನ್ನು ಅವನಿಗೆ ಕೊಡಿಸಿದ್ದೇನೆ. ಅದನ್ನು ನೀನು ಸಹಿಸಲಾರೆಯೇ? ದೇವರು ನಿನಗೆ ನನ್ನಂತಹ ಅಣ್ಣನನ್ನು ಕೊಟ್ಟಿಲ್ಲವೇ ಎಂದರು. ತಮ್ಮವರಿಗಾಗಿ ಸ್ವಾರ್ಥಕ್ಕಾಗಿ ಎಂತಹ ಅನ್ಯಾಯಕ್ಕೂ ಕೈಯಿಕ್ಕಿ ಕಾರ್ಯ ಸಾಧನೆ ಮಾಡುವ ಜನರ ಮಧ್ಯದಲ್ಲಿ ಇಂತಹ ಮಹಾನುಭಾವರುಂಟೆ? ದೇವರು ನಿಜವಾಗಿ ನನಗೆ ಎಂತಹ ಅಣ್ಣನನ್ನು ಕೊಟ್ಟಿದ್ದಾನೆ. ಈತ ನನ್ನ ಅಣ್ಣ ಎಂಬ ಹೆಮ್ಮೆ ಹೃದಯದಲ್ಲಿ ಮೂಡಿತು. ನಾನರಿಯದಂತೆಯೇ ನನ್ನ ಬಾಯಿಂದ ನನ್ನದು ತಪ್ಪಾಯಿತು ಎಂಬ ಮಾತು ಹೊರಹೊರಟಿತು. ವೆಂಕಣ್ಣಯ್ಯನವರು ಯಾವುದಾದರೊಂದು ಮೀಟಿಂಗಾಗಿ ಪ್ರತಿವಾರವೂ ಬೆಂಗಳೂರಿಗೆ ಹೋಗುವ ಪದ್ಧತಿ. ಅವರ ಪ್ರಯಾಣ ಸಾಮಾನ್ಯವಾಗಿ ರಾತ್ರಿಯ ರೈಲಿನಲ್ಲಿ. ಒಂದು ಸಣ್ಣ ದಿಂಬು, ಒಂದು ಮಗ್ಗಲು ಹಾಸಿಗೆ, ಒಂದು ಶಾಲು, ಇವಿಷ್ಟು ಮಡಿಸಿಟ್ಟು ಒಂದು ಚೀಲ ಕೈಯಲ್ಲಿ ಹಿಡಿದು ಮನೆಯಲ್ಲಿದ್ದ ಯಾರಾದರೊಬ್ಬರು ಅವರೊಡನೆ ರೈಲ್ವೆ ಸ್ಟೇಷನ್ಗೆ ನಡೆದುಕೊಂಡು ಹೋಗಿ ರೈಲಿನಲ್ಲಿ ಕೂರಿಸಿ ಹಿಂದಿರುಗಿ ಬರಬೇಕು. ಆ ಕಾಲದಲ್ಲಿ ಕುದುರೆ ಗಾಡಿಯಲ್ಲಿ ಹೋಗಿದ್ದರೆ ಆರಾಣೆ ಖರ್ಚಾಗುತ್ತಿತ್ತು. ಅದನ್ನು ಅವರು ಖರ್ಚು ಮಾಡುತ್ತಿರಲಿಲ್ಲ. ಅವರ ಆರೋಗ್ಯ ಅಷ್ಟು ಸಮರ್ಪಕವಾಗಿಲ್ಲವಾದ್ದರಿಂದ ಅವರ ಈ ಚರ್ಯೆ ನನಗೆ ಇಳಿಸುತ್ತಿರಲಿಲ್ಲ. ಒಮ್ಮೆ ನನ್ನ ಅಸಹನೆಯನ್ನು ಅವರ ಮುಂದೆ ಮಗುಮಾಗಿ ತಿಳಿಸಿದೆ. ಅವರು ನಗುತ್ತಾ, ಅಯ್ಯ, ಆರಾಣೆ ಖರ್ಚು ಮಾಡದಷ್ಟು ಬಡತನವೇನು ನನಗಿಲ್ಲ. ಆದರೆ ಆ ಖರ್ಚು ಏಕೆ ಬೇಕು? ಆಫ್ಟರ್ ಸಪರ್ ವಾಕ್ ಎ ಮೈಲ್. ರಾತ್ರಿ ಊಟವಾದ ಮೇಲೆ ಸ್ವಲ್ಪ ದೂರ ನಡೆದುಕೊಂಡು ಹೋದರೆ ಆರೋಗ್ಯಕರ. ಬೆಳಗ್ಗೆ 5 ಗಂಟೆಗೆ ಬೆಂಗಳೂರು ಸೇರುತ್ತೇನೆ. ಕೈ ಚೀಲದೊಡನೆ ನಡೆದುಕೊಂಡರೆ ಮಾರ್ನಿಂಗ್ ವಾಕ್ ಆಯಿತು. ಕಾಫಿಯ ಹೊತ್ತಿಗೆ ಗೆಳೆಯನ ಮನೆ ಸೇರುತ್ತೇನೆ. ಎರಡೂ ಕಡೆಗೂ ವಾಹನಕ್ಕಾಗಿ ಖರ್ಚು ಮಾಡುವ ಹಣವನ್ನು ಕೊಟ್ಟರೆ ಒಂದು ಬಡ ಕುಟುಂಬಕ್ಕೆ ಒಂದು ದಿನದ ಊಟವಾಗುತ್ತದೆ ಎಂದರು. ಕ್ಷಣಕಾಲದ ಮೇಲೆ ಕೈಯಲ್ಲಿದ್ದ ನಶ್ಯದ ಚಿಟಿಕೆಯತ್ತ ದೃಷ್ಟಿ ಹಾಯಿಸಿ, ನೋಡಯ್ಯ, ಇದೊಂದು ದುಶ್ಚಟ. ದೇವರಿಗಿಲ್ಲ, ಧರ್ಮಕ್ಕಿಲ್ಲ, ಕಾಸು ಹಾಳು, ತಲೆ ಬೋಳು ಎಂಬಂತೆ ನಿತ್ಯವೂ ಹಾಳಾಗುತ್ತಿರುವ ಈ 3 ಕಾಸನ್ನು ಒಬ್ಬ ದಾಸಯ್ಯನಿಗೆ ಕೊಟ್ಟಿದ್ದರೆ ಎಂದರು. ವೆಂಕಣ್ಣಯ್ಯನವರ ಈ ಮಾತು ಆಡುವಷ್ಟರಲ್ಲಿ ಅಂದಿನ ಟಪಾಲು ಬಂದು ಒಳಗೆ ಬಿದ್ದಿತು. ಅವರು ಕಾಗದಗಳನ್ನು ಒಂದೊಂದಾಗಿ ಓದುತ್ತಾ ಒಂದು ಲಕೋಟೆಯನ್ನು ಹೊಡೆದರು. ಅದೊಂದು ಸುದೀರ್ಘವಾದ ಪತ್ರ. ಅದನ್ನು ಓದುತ್ತಾ ಹೋದಂತೆ ಅವರ ಮುಖದಲ್ಲಿ ವಿವಿಧ ಭಾವಗಳು ಮೂಡಿದವು. ಓದು ಮುಗಿಸಿದ ಮೇಲೆ ನಿಟ್ಟಿಸಿರೊಂದನ್ನು ಬಿಟ್ಟು ಕ್ಷಣಕಾಲ ಅಂತರ್ಮುಖಿಗಳಾದರು. ಆಮೇಲೆ, ಶಾಮಣ್ಣ, ಆ ಬೀರುವಿನಲ್ಲಿ ಎಷ್ಟು ಹಣ ಇದೆ ನೋಡು ಎಂದರು. ನಾನು ನೋಡಿ 150 ಎಂದೆ. ಅದು ಸಾಲದು, ಸೊಸೈಟಿಗೆ ಹೋಗಿ ಇನ್ನೊಂದು 100ಗಳನ್ನು ತೆಗೆದುಕೊಂಡು ಬಾ ಎಂದರು. ಸೊಸೈಟಿಯ ಪಾಸ್ಬುಕ್ ತೆಗೆದು ನೋಡಿದರೆ ಅದರಲ್ಲಿ 40 ರೂಪಾಯಿ ಮಾತ್ರವಿತ್ತು. ಇದನ್ನು ತಿಳಿದ ವೆಂಕಣ್ಣಯ್ಯನವರು, ಚಿಂತೆ ಇಲ್ಲ, ನಾನು ಆ ಸೊಸೈಟಿಯ ಡೈರೆಕ್ಟರ್, ನನಗೆ ಒಂದು 100 ಓವರ್ ಡ್ರಾ ಮಾಡುವ ಸೌಲಭ್ಯ ಇದೆ ಎಂದು ಹೇಳಿ ಚೆಕ್ ಅನ್ನು ಬರೆದು ಕೊಟ್ಟು ಕಳಿಸಿದರು. ಸೊಸೈಟಿಯಿಂದ ಹಣ ತೆಗೆದುಕೊಂಡು ಬಂದ ಮೇಲೆ ಅವರು ಓದುತ್ತಿದ್ದ ಕಾಗದದ ಮೇಲೆ ಲಕೋಟಿಯ ವಿಳಾಸ ಬರೆದು ಕೊಟ್ಟು ತಗ್ಗಿಸಿದ ಧ್ವನಿಯಲ್ಲಿ, ಈ ವಿಳಾಸಕ್ಕೆ 250 ರೂಪಾಯಿಗಳನ್ನು ಮನಿ ಆರ್ಡರ್ ಮಾಡಿ ಬಾ. ಪಾಪ ಪೂರ್ ಫೆಲೋ, ಲಾ ಕಾಲೇಜಿನ ಫೀಸ್ ಕಟ್ಟಿಲ್ಲ, ಪರೀಕ್ಷೆಗೆ ಕಟ್ಟಲು ಹಣವಿಲ್ಲ, ವರ್ಷವೆಲ್ಲ ಓದಿದ್ದು ವ್ಯರ್ಥವಾಗುತ್ತದೆ ಎಂದರು. ನಾನು ಮೂಕನಂತೆ ಅವರ ಅಪ್ಪಣೆಯನ್ನು ಪಾಲಿಸಿ ಹೊರಡಲು ಹೊರಬಾಗಿಲಿನಲ್ಲಿದ್ದ ನನ್ನನ್ನು ಹಿಂದಕ್ಕೆ ಕರೆದು ಮನಿ ಆರ್ಡರ್ ರಶೀತಿಯನ್ನು, ವಿಳಾಸವಿರುವ ಕವರನ್ನು ಹಾದಿಯಲ್ಲಿ ಹರಿದು ಹಾಕಿ ಬಾ ಎಂದು ಹೇಳಿ ಅದಕ್ಕೆಲ್ಲ ಕಾರಣವಾಗಿದ್ದ ಪತ್ರವನ್ನು ಪರಪರನೆ ಹರಿದು ವೇಸ್ಟ್ ಪೇಪರ್ ಬ್ಯಾಸ್ಕೆಟ್ಗೆ ತುಂಬಿದರು. ನಶ್ಯಕ್ಕಾಗಿ ನಿತ್ಯವೂ 3 ಕಾಸು ಹಾಳಾಗುವುದೆಂದು ಹಳಹಳಿಸಿ ಭಾಷಣ ಮಾಡಿದವರು ಈ ಮಹಾನುಭಾವರೇನು ಎಂದು ನನ್ನ ಚೇತನ ವಿಸ್ಮಯಗೊಂಡಿತು. ವೆಂಕಣ್ಣಯ್ಯನವರು ದಿವಂಗತರಾಗುವುದಕ್ಕೆ ಸುಮಾರು 6 ತಿಂಗಳ ಮುನ್ನ ಒಂದು ರಾತ್ರಿ ಅವರ ಮನೆಯಲ್ಲಿ ಕಳ್ಳತನವಾಯಿತು. ಬೆಳಿಗ್ಗೆ ಎದ್ದು ನೋಡಿಕೊಂಡಾಗ ಮನೆಯಲ್ಲಿದ್ದುದೆಲ್ಲ ಸೋರೆಯಾಗಿ ಹೋಗಿತ್ತು. ಮನೆಯಲ್ಲಿದ್ದವರ ಮೈ ಮೇಲಿನ ಬಟ್ಟೆಗಳನ್ನು ಬಿಟ್ಟರೆ ಮತ್ತಾವ ವಸ್ತುವು ಉಳಿದಿಲ್ಲ. ಆಗ ಇನ್ನು ಮಲಗಿದ್ದ ವೆಂಕಣ್ಣಯ್ಯನವರನ್ನು ಎಬ್ಬಿಸಿ ಈ ವಿಚಾರವನ್ನು ತಿಳಿಸಿದ್ದಾಯಿತು. ಅದನ್ನು ಕೇಳಿ ಅವರ ಬಾಯಿಂದ ಬಂದ ಮೊದಲ ಮಾತೆಂದರೆ, ಅಯ್ಯೋ ಪಾಪ, ಇದು ದೊಡ್ಡ ಪ್ರೊಫೆಸರರ ಬಂಗಲೆ ಎಂದು ಕಳ್ಳತನಕ್ಕಾಗಿ ಬಂದಿದ್ದಾರೆ. ಅವರಿಗೆ ಇಲ್ಲಿ ಏನು ಸಿಕ್ಕಿತು? ಪೆಟ್ಟಿಗೆಗಳನ್ನು ತೆರೆದು ಹಣಕಾಸು, ಒಡವೆ, ಇಲ್ಲದಿರುವುದನ್ನು ಕಂಡು ಇವನೆಂಥ ದರಿದ್ರ ಪ್ರೊಫೆಸರ್, ಇವನಿಗಿಂತ ನಾವೇ ವಾಸಿ ಎಂದುಕೊಂಡರೇನೋ. ಇದ್ದಬದ್ದ ಹಳೆ ಬಟ್ಟೆಗಳನ್ನೆಲ್ಲ ಹೊತ್ತುಕೊಂಡು ಹೋಗಿದ್ದಾರೆ. ಹೀಗೆ ಹೇಳಿ ಗಟ್ಟಿಯಾಗಿ ನಕ್ಕರು. ಹೋದ ವಸ್ತುಗಳಲ್ಲಿ ಅವರು ಊಟ ಮಾಡುತ್ತಿದ್ದ ಬೆಳ್ಳಿ ತಟ್ಟೆಯೂ ಒಂದು.
ಅದನ್ನು ಕೇಳಿ ಅವರು ನಗುತ್ತಾ, ಊಟಕ್ಕೆ ಬೆಳ್ಳಿ ತಟ್ಟೆ ಬೇಡವೆಂದೆ. ಎಲ್ಲರಂತೆ ನಾನು ಅಲ್ಯೂಮಿನಿಯಂ ತಟ್ಟೆ ಹಾಕಿಕೊಳ್ಳುತ್ತೇನೆ ಎಂದೆ. ನೀವು ಅವಕಾಶ ಕೊಡಲಿಲ್ಲ. ಈಗ ನನ್ನ ಆದರ್ಶ ನೆರವೇರಿದಂತಾಯಿತು. ಅದಕ್ಕಾಗಿ ಕಳ್ಳರಿಗೆ ಥ್ಯಾಂಕ್ಸ್ ಎಂದರು. ದೇವರ ಮಂಟಪದಲ್ಲಿದ್ದ ಬೆಳ್ಳಿಯ ವಿಗ್ರಹಗಳೆಲ್ಲ ಕಳವಾಗಿದ್ದವು. ಅವರು ಅದನ್ನು ಕೇಳಿ ನಗುತ್ತಾ, ದೇವರು ಬೆಳ್ಳಿ ಬಂಗಾರಗಳಲ್ಲಿ ಕಾಣಿಸಿಕೊಂಡರೆ ಅವನ ಗತಿ ಇಷ್ಟೇ ಸರಿ ಎಂದರು. ಅಳುತ್ತಿದ್ದ ತಾಯಿಯನ್ನು ಹೆಂಡತಿಯನ್ನು ಸಮಾಧಾನ ಮಾಡಿ, ಎಲ್ಲರೂ ಈಗಿಂದೀಗಲೇ ಸೊಸೈಟಿಗೆ ಹೊರಡಿ. ಯಾರು ಯಾರಿಗೆ ಯಾವ ಯಾವ ಬಟ್ಟೆ ಇಷ್ಟವೋ ಅದನ್ನು ಕೊಂಡುಕೊಳ್ಳಿ. ಇಷ್ಟೊಂದು ಸಣ್ಣ ವಿಚಾರಕ್ಕೆ ಇಷ್ಟು ಸಂಕಟ ಪಡಬೇಕೇ ಎಂದರು. ಅಂದು ವೆಂಕಣ್ಣಯ್ಯನವರ ಕಡೆ ಮಗನ ಹುಟ್ಟುಹಬ್ಬ ಆಚರಿಸಬೇಕೆಂದು ಹಿಂದೆಯೇ ನಿಶ್ಚಯಿಸಲಾಗಿತ್ತು. ಇಂದು ಅದು ಬೇಡವೆಂದು ಕಣ್ಣೀರು ಮಿಡಿಯುತ್ತಾ ತಿಳಿಸಿದರು. ಆದರೆ ವೆಂಕಣ್ಣಯ್ಯನವರು ಇಷ್ಟು ಸಣ್ಣ ವಿಚಾರಕ್ಕೆ ಹಬ್ಬವನ್ನೇಕೆ ನಿಲ್ಲಿಸಬೇಕು ಎಂದು ಅವರನ್ನು ಸಮಾಧಾನಪಡಿಸಿ ಹೋಳಿಗೆ ಪಾಯಸದ ಅಡುಗೆಯನ್ನು ಮಾಡಿಸಿದರು. ಎಲ್ಲರೂ ಹೊಸ ವಸ್ತ್ರವನ್ನು ಧರಿಸಿ ಸಿಹಿ ಉಂಡು ಸಂತೋಷದಿಂದ ನಲಿಯುವಂತೆ ಮಾಡಿದರು. ಅಯ್ಯೋ ಪಾಪ, ವೆಂಕಣ್ಣಯ್ಯನವರ ಮನೆಯಲ್ಲಿ ಕಳ್ಳತನವಾಯಿತಂತೆ ಎಂದುಕೊಂಡು ತಮ್ಮ ಸಂತಾಪ ಸೂಚಿಸಲೆಂದ ಬಂದ ಗೆಳೆಯರೆಲ್ಲರೂ ಆ ಮನೆಯ ಸಂಭ್ರಮವನ್ನು ಕಂಡು ಪೆಚ್ಚಾದರು. ಅವರಲ್ಲಿ ಕೆಲವರು ಅಲ್ಲಿಯೇ ರಸಕವಳವನ್ನು ಹೊಡೆದರು. ವೆಂಕಣ್ಣಯ್ಯನವರ ಮನೆಯ ಕಳ್ಳತನ ಎಂಬುದು ಜನರ ಬಾಯಲ್ಲಿ ಒಂದು ಗಾದೆಯ ಮಾತಾಗಿ ಹೋಯಿತು. ಒಮ್ಮೆ ಆಳುವ ಮಹಾಸ್ವಾಮಿಗಳಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವೆಂಕಣ್ಣಯ್ಯನವರನ್ನು ಅರಮನೆಗೆ ಕರೆಸಿಕೊಂಡರು. ಅವರು ಅಲ್ಲಿಂದ ಹಿಂದಿರುಗಿದಾಗ ಅವರೇಗೆ ಕರೆಸಿಕೊಂಡರೆಂದು ಮನೆಯವರಿಗೆಲ್ಲ ತುಂಬಾ ಕುತೂಹಲ. ಅದಕ್ಕೆ ಕಾರಣ ಕೇಳಿದಾಗ ವೆಂಕಣ್ಣಯ್ಯನವರು ಮುಂದೆ ಮಹಾರಾಜರಾಗಲಿರುವ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರಿಗೆ ಕನ್ನಡ ಪಾಠವನ್ನು ಹೇಳಿಕೊಡಲೆಂದು ನನಗೆ ಆಹ್ವಾನ ಬಂದಿತು. ನಾನು ಅತ್ಯಂತ ನಮ್ರತೆಯಿಂದ ನನ್ನ ಅಶಕ್ತತೆಯನ್ನು ಅವರಿಗೆ ತಿಳಿಸಿ ಸಮರ್ಥರಾದ ಉಪಾಧ್ಯಾಯರೊಬ್ಬರನ್ನು ನನಗೆ ಬದಲಾಗಿ ಕಳಿಸುವನೆಂದು ಹೇಳಿ ಬಂದೆ ಎಂದರು. ತಿಂಗಳಿಗೆ ಎಷ್ಟು ಕೊಡುತ್ತಾರೋ? ತಿಂಗಳಿಗೆ 250 ರೂಪಾಯಿ. ಹೋಗಿ ಬರಲು ಕಾರಿನ ಅನುಕೂಲ. ಆದರೂ ನನಗೆ ಸಾಧ್ಯವಿಲ್ಲವೆಂದೆ ಎಂದರು. ಮುಂದೆ ಮಹಾರಾಜರಾಗಿ ತಕ್ಕವರಿಗೆ ಪಾಠ ಹೇಳುವುದೆಂದರೆ ಅದೇನು ಸಾಮಾನ್ಯ ಅದೃಷ್ಟವೇ? ಮತ್ತೊಬ್ಬರಾಗಿದ್ದರೆ ನಾನು ಧನ್ಯನಾದೆ ಎಂದುಕೊಳ್ಳುತ್ತಿದ್ದರು. ಆದರೆ ವೆಂಕಣ್ಣಯ್ಯನವರ ದೃಷ್ಟಿಯಲ್ಲಿ ಅದು ಅಂತಹ ಅದೃಷ್ಟವೇನಲ್ಲ. ಮನೆಯ ಜನ ಕೆದರಿ ಕೇಳಿದಾಗ ಅವರ ಊಹೆಗೆ ಉತ್ತರ ಕೊಟ್ಟರು. ರಾಜಕುಮಾರನಿಗೆ ಪಾಠ ಹೇಳುವುದು ಇತರರಿಗೆ ಹೇಳಿದಂತಲ್ಲ. ಪಾಠ ಹೇಳಿದ ಮೇಲೆ ಅರ್ಥವಾಯಿತೆ ಎನ್ನುವುದಕ್ಕೆ ಬದಲಾಗಿ ಬುದ್ಧಿಯವರ ಚಿತ್ತಕ್ಕೆ ವೇದ್ಯವಾಯಿತೆ ಎಂದು ನಮ್ರವಾಗಿ ವಿಧೇಯತೆಯಿಂದ ಕೇಳಬೇಕು. ಹೇಳಿದ್ದನ್ನು ಚಿತ್ತಗೊಟ್ಟು ಕೇಳದಿದ್ದರೆ ಆಕ್ಷೇಪಿಸುವಂತಿಲ್ಲ. ಹೇಳಿದುದನ್ನೇ ಮತ್ತೆ ಹೇಳಿದರೆ ಪುನರಾವರ್ತಿ ಎಂಬ ಆಕ್ಷೇಪಣೆ ಬರಬಾರದು. ಮೈಯೆಲ್ಲ ಕಣ್ಣಾಗಿ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ನನ್ನ ಸ್ವಭಾವಕ್ಕೆ ಇದು ಹೊರತು. ಇದರ ಮೇಲೆ ಅರಮನೆಯಿಂದಾಗಲಿ ಸರ್ಕಾರದಿಂದಾಗಲಿ ಯಾವ ಫಲಾಪೇಕ್ಷೆಯೂ ನನಗಿಲ್ಲ. ದೇವರು ಬಂದುದರಲ್ಲಿ ಹೆಚ್ಚು ಹಣದ ಅಗತ್ಯವಿರುವ ಸಾಕಷ್ಟು ಬುದ್ಧಿವಂತರಾಗಿರುವ ಶ್ರೀಕಂಠಯ್ಯನವರಿಗೆ ಈ ಕಾರ್ಯವನ್ನು ಒಪ್ಪಿಸಿದ್ದೇನೆ ಎಂದು ಹೇಳಿದರು. ವೆಂಕಣ್ಣಯ್ಯನವರಲ್ಲಿ ನಿರ್ಲಿಪ್ತತೆ ಅಷ್ಟೇ ಅಲ್ಲ, ಆತ್ಮಗೌರವವು ಅಪಾರವಾಗಿತ್ತು. ನಂದ ಗೋಕುಲದಂತಿದ್ದ ದೊಡ್ಡ ಸುಬ್ಬಣ್ಣನವರು ಮನೆಯಲ್ಲಿ ಮಕ್ಕಳು ಯಾರಾದರೂ ತುಂಬ ಹಠ ಮಾಡಿದಾಗ ಸಾಧು ಮನುಷ್ಯರಾದ ಸುಬ್ಬಣ್ಣನವರು ಆಗಲಿ ತಡಿ, ಪುಟ್ಟ ಬರಲಿ, ಅವನಿಗೆ ಹೇಳಿ ಮಾಡಿಸ್ತೀನಿ ಎಂದು ಎದರಿಸುವರು. ಆ ಗರುಡ ಮಂತ್ರವನ್ನು ಕೇಳುತ್ತಲೇ ಮಕ್ಕಳು ಹಠದ ಹೆಡೆ ಮುಚ್ಚಿಕೊಳ್ಳುತ್ತಿತ್ತು. ಆ ಗೋಕುಲದ ಯಾವ ಭಾಗದಲ್ಲಿಯಾದರೂ ದಂಗೆ ಇಳುವ ಸೂಚನೆ ಕೇಳಿ ಬಂದರೆ ಏನದು ಎಂಬ ವೆಂಕಣ್ಣಯ್ಯನವರ ಹರಕಂಠ ಗರ್ಜನೆಯಿಂದ ಅದು ಹಾಗೆಯೇ ಅಡಗಿ ಹೋಗುತ್ತಿತ್ತು. ಅವರು ಮನೆಯಲ್ಲಿ ಇರುವಷ್ಟು ಕಾಲವೂ ಶಾಂತಿ ನೆಲೆಸಿರುತ್ತಿತ್ತು. ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗಿ ಉದ್ಯೋಗಕ್ಕೆ ಸೇರಿ ಸಂಸಾರವಂದಿಗರಾದ ಮೇಲೂ ಪುಟ್ಟನ ಭಯ ಹಾಗೆಯೇ ಹೆಪ್ಪು ಕಟ್ಟಿ ಕುಳಿತಿರುತ್ತಿತ್ತು. ಆದರೆ ನನಗೆ ಜ್ಞಾಪಕವಿರುವಂತೆ ಆ ಪುಟ್ಟ ಯಾರನ್ನಾದರೂ ರೇಗಿ ಬೈದುದನ್ನಾಗಲಿ ಹೊಡೆದದ್ದನ್ನಾಗಲಿ ನಾನು ಕಂಡಿಲ್ಲ, ಕೇಳಿಲ್ಲ. ವೆಂಕಣ್ಣಯ್ಯನವರು ಗತಿಸಿ ಹೋದ ಎಷ್ಟೋ ದಿನಗಳ ಮೇಲೆ ಅವರು ಯುವಕರಾಗಿದ್ದಾಗ ಒಮ್ಮೆ ಮಗನನ್ನು ಮತ್ತೊಮ್ಮೆ ತಮ್ಮನನ್ನು ಶಿಕ್ಷೆಗೆ ಗುರಿ ಮಾಡಿದ್ದರೆಂದು ಕೇಳಿದ್ದೇನೆ. ವೆಂಕಣ್ಣಯ್ಯನವರಿಗೆ ಕೋಪ ಬಂದುದನ್ನು ನಾನು ಕಂಡಿರಲಿಲ್ಲವೆಂದು ಹೇಳಿದ್ದೇನೆ ಅಲ್ಲವೇ?
ಆದರೆ ಒಂದೇ ಒಂದು ಸಲ ಅವರು ಪ್ರಚಂಡ ಕೋಪದಿಂದ ಕನಲೆ ಕೆಂಡವಾದುದನ್ನು ನಾನು ಕಂಡೆ. ಅದೊಂದು ಸಂಜೆ 4 ಗಂಟೆಯ ಸಮಯ. ನಮ್ಮ ಮನೆಯ ಹಾಲಿನವಳು ವೆಂಕಣ್ಣಯ್ಯನವರ ಮಡದಿಯೊಂದಿಗೆ ವಾದ ವಿವಾದಕ್ಕೆ ತೊಡಗಿ ಹೀನಾಯವಾದ ಮಾತುಗಳಿಂದ ಅವರನ್ನು ನಿಂದಿಸಿದಳೆಂದು ತೋರುತ್ತದೆ. ತಮ್ಮ ಕೊಠಡಿಯಲ್ಲಿ ಏನೆನ್ನೋ ಬರೆಯುತ್ತಾ ಕುಳಿತಿದ್ದ ವೆಂಕಣ್ಣಯ್ಯನವರಿಗೆ ಕಿವಿಗೆ ಅಸಭ್ಯವಾದ ಈ ನುಡಿಗಳು ಕೇಳಿದ್ದವು. ಇದ್ದಕ್ಕಿದ್ದಂತೆ ರೋಷಭೂಷಣ ಮೂರ್ತಿಯಾಗಿ ಹೊರಕ್ಕೆ ಧಾವಿಸಿ ಬಂದರು. ಅವರ ಮೈಯೆಲ್ಲ ನಡುಗುತ್ತಿತ್ತು. ಕಣ್ಣುಗಳಿಂದ ಆ ಹಾಲಿನವಳನ್ನು ದಹಿಸಿ ಬಿಡುವಂತೆ ಬಿರಬಿರನೆ ದಿಟ್ಟಿಸಿ ನೋಡುತ್ತಾ ನಾಲಿಗೆಯನ್ನು ಕಡಿದುಕೊಂಡು ನಿನ್ ಎಂದು ಆರ್ಭಟಿಸಿ ಮೈದುಂಬಿದವರಂತೆ ವಿಜೃಂಭಿಸಿದರು. ಅವರು ಬೈಯಬೇಕೆಂದು ಬಂದಿದ್ದಾರೆ, ಆದರೆ ಬೈಗುಳ ಗೊತ್ತಿಲ್ಲ, ಅಭ್ಯಾಸವಿಲ್ಲ. ಆ ಭೈರವ ಮೂರ್ತಿಯನ್ನು ಕಂಡು ಹಾಲಿನವಳು ಓಡಿ ಹೋದಳು. ಅವರು 5 ನಿಮಿಷ ಕಾಲ ಚಡಪಡಿಸುತ್ತಾ ದಾಪುಗಾಲು ಹಾಕಿಕೊಂಡು ಕಾಂಪೌಂಡಿನಲ್ಲಿ ಓಡಾಡುತ್ತಿದ್ದರು. ಆನಂತರ ಬಚ್ಚಲು ಮನೆಗೆ ಹೋಗಿ 10 ಕೊಡ ತಣ್ಣೀರನ್ನು ತಲೆಯ ಮೇಲೆ ಸುರಿದುಕೊಂಡರು. ಅಲ್ಲಿಗೆ ಕೋಪ ಶಾಂತವಾಯಿತೆಂದು ತೋರುತ್ತದೆ. ನಗುತ್ತಾ ಈ ಕೋಪ ಅನ್ನೋದು ಬಹುದೊಡ್ಡ ಮೈಲಿಗೆ, ಇದನ್ನು ಗೆದ್ದವನು ಮಹಾತ್ಮ ಎಂದು ಹೇಳಿಕೊಂಡು ತಮ್ಮ ಕೊಠಡಿಗೆ ಹೋದರು. ಅವರ ಚರ್ಯೆಯಿಂದ ಉಸಿರುಗಟ್ಟಿದಂತಾಗಿದ್ದ ಮನೆಯವರಿಗೆಲ್ಲ ಮತ್ತೆ ಉಸಿರು ಬಂದಂತಾಯಿತು. ವೆಂಕಣ್ಣಯ್ಯನವರಲ್ಲಿ ಹಾಸ್ಯ ಪ್ರವೃತ್ತಿ ಬಹಳ ಕಡಿಮೆ. ಆದರೆ ವ್ಯಂಗ್ಯವಾಗಿ ಬರುವ ಅವರ ಮಾತುಗಳಲ್ಲಿ ಅಮೂಲ್ಯವಾದ ವಾಸ್ಯವಿರುತ್ತಿತ್ತು. ಒಮ್ಮೆ ಪ್ರಚಾರ ಉಪನ್ಯಾಸದ ಶಿಬಿರದಲ್ಲಿ ಬದನೆಕಾಯಿ ರಸವಾಂಗಿ ತಯಾರಾಗುತ್ತಿತ್ತು. ಕಾರ್ಯದರ್ಶಿಗಳಾದ ಹನುಮಂತರಾಯರು ವೆಂಕಣ್ಣಯ್ಯನವರನ್ನು ಕುರಿತು, ವೆಂಕಣ್ಣಯ್ಯನವರೇ, ನೀವು ರಸವಾಂಗಿಯನ್ನು ಮುಟ್ಟಕೂಡದು, ನಿಮ್ಮ ಆರೋಗ್ಯಕ್ಕೆ ಅದು ಸರಿ ಹೋಗುವುದಿಲ್ಲ ಎಂದು ಸುಗ್ರೀವಾಜ್ಞೆ ಮಾಡಿದರು. ವೆಂಕಣ್ಣಯ್ಯನವರು ಸ್ವಲ್ಪವೂ ಕದಲದೆ, ಧ್ವನಿಯನ್ನು ಎತ್ತದೆ, ಕಾಪಿ ಪುಸ್ತಕದ ಪಂಕ್ತಿಯನ್ನು ಅಕ್ಷರವಾಗಿ ಉಚ್ಚರಿಸುವ ರೀತಿಯಲ್ಲಿ ಹೀಗೆ ಹೇಳಿದರು. ಬದನೆಕಾಯಿ ಅಡುಗೆ ನನ್ನ ದೇಹಕ್ಕೆ ಒಳ್ಳೆಯದಲ್ಲ, ದಿಟ ಸರಿ. ಈಗ ಅದನ್ನು ತಿಂದು ಬಿಡೋಣ, ನಂತರ ಏನು ಬರುತ್ತದೆಯೋ ಅನುಭವಿಸೋಣ ಎಂದು ಹೇಳಿದರು. ಇದನ್ನು ಕೇಳಿ ತನ್ನ ಕೈಗೆ ಮೀರಿದ ವಿಚಾರವೆಂದು ಸುಗ್ರೀವ ಸಮನಾದ ಶ್ರೀ ಡಿ.ವಿ.ಜಿಯವರಿಗೆ ಒಂದೊಂದು ಸಾರಿ ಸಂಜೆಯ ಹೊತ್ತು ಹೊಟ್ಟೆ ನೋವು ಬರುತ್ತಿತ್ತು. ಅದಕ್ಕೆ ವೆಂಕಣ್ಣಯ್ಯನವರು ಪದೇ ಪದೇ ಹೇಳುತ್ತಿದ್ದ ಔಷಧ ಸೊಗಸಾದ ಬದನೆಕಾಯಿ ಹುಳಿ, ಬೇಳೆ ದಂಡಿಯಾಗಿರಬೇಕು, ಕೈ ತುಂಬ ತುಪ್ಪ ಬೀಳಬೇಕು, ಅದನ್ನು 1 ದಿವಸ ಊಟ ಮಾಡಿ ನೋಡ್ರಲ್ಲ ಎನ್ನುವರು. ಅಜೀರ್ಣಕ್ಕೆ ಬೇಳೆ ಹುಳಿ ರಾಮಬಾಣ ಎಂಬುದು ವೆಂಕಣ್ಣಯ್ಯನವರ ಚಟಾಕಿ. ಮಡಕೇರಿ ಅನಂತ ಪದ್ಮನಾಭರವರ ಮನೆಗೆ ಊಟಕ್ಕೆಂದು ಹೋದಾಗ ನಡೆದ ಒಂದು ಸಣ್ಣ ಘಟನೆ ಇದು. ಅವರ ಮನೆಯ ಬಾಗಿಲುಗಳು ತುಂಬ ಕುಳ್ಳರು ಹೋಗಬೇಕಾದರೂ ಬಾಗಿ ಹೋಗಬೇಕಾಗಿತ್ತು. ವೆಂಕಣ್ಣಯ್ಯನವರು ಮನೆಯ ಒಳಗೆ ಹೋಗುತ್ತಾ ಬಾಗಿಲಿಗೆ ಅವರ ರುಮಾಲು ತಾಗಿ ಬಿದ್ದು ಹೋಯಿತು. ಆಗ ವೆಂಕಣ್ಣಯ್ಯನವರು ನಗುತ್ತಾ, ಮನುಷ್ಯ ವಯಸ್ಸಾದಂತೆ ಬಾಗಿ ನಡೆಯಬೇಕೆಂಬ ಪಾಠವನ್ನು ಈ ಬಾಗಿಲು ಇಂದು ಕಲಿಸಿತು. ಸಾತ್ವಿಕರ ಮುಂದೆ ಅಹಂಕಾರದಿಂದ ನಡೆಯಬಾರದು ಎಂದರು. ಇದು ಬಡವರ ಮನೆ ಎಂದು ಹೇಳಿದ ಅತಿಥೇಯನಿಗೆ ಅವರು ಬಡವನದು, ಅದರಲ್ಲಿ ಸಂದೇಹವಿಲ್ಲ ಎಂದರೆ, ಮನೆಯ ಬಾಡಿಗೆಗೆ ಕೊಟ್ಟವನು ಬಡವನಾದ, ಬಾಡಿಗೆಗೆ ತೆಗೆದುಕೊಂಡವನು ಶ್ರೀಮಂತನಾದ ಎಂದು ಹೇಳಿದರು. ನಶ್ಯದ ಮಹಾತ್ಮೆಯನ್ನು ವೆಂಕಣ್ಣಯ್ಯನವರು ರಸವತ್ತಾಗಿ ವಿವರಿಸುತ್ತಿದ್ದರು. ಬಿಲ್ವಪತ್ರೆ, ತುಳಸಿಗಳಂತೆ ಹೊಗೆ ಸೊಪ್ಪು ಅತ್ಯಂತ ಪವಿತ್ರವಾದದ್ದು. ಇದು ಬ್ರಹ್ಮಪತ್ರ ತ್ರಿಮೂರ್ತಿಗಳಿಗೂ ಪ್ರಿಯವಾದದ್ದು. ಇದರಿಂದ ಸೃಷ್ಟಿಯಾದ ನಶ್ಯವನ್ನು ತುಚ್ಛೀಕರಿಸುವುದು ಮಹಾದೋಷಕರ ಎಂದು ನಶ್ಯದ ಚಿಟಿಕೆಯನ್ನು ಬೆರಳುಗಳಲ್ಲಿ ಹಿಡಿದು ಹೇಳುತ್ತಾ ನಗುತ್ತಿದ್ದರು. ಒಮ್ಮೆ ಕೈಲಾಸಂರವರು ವೆಂಕಣ್ಣಯ್ಯನವರ ಮನೆಗೆ ಬಂದಾಗ ಬಾಗಿಲಲ್ಲಿಯೇ ಎತ್ತರವಾಗಿ ನಿಂತಿದ್ದ ಅವರನ್ನು ಕುರಿತು ಸ್ವರ್ಗದಲ್ಲಿ ಎಲ್ಲವೂ ಸೂಕ್ಷ್ಮವೇ ಎಂದು ಕೇಳಿದರಂತೆ. ಆಗ ವೆಂಕಣ್ಣಯ್ಯನವರು ಕುಳ್ಳರಾಗಿದ್ದ ಕೈಲಾಸಂರವರನ್ನು ಪಾತಾಳದಿಂದ ಯಾವಾಗ ಬಂದಿರಿ, ಅಲ್ಲೇನು ವಿಶೇಷ ಎಂದು ಪ್ರತಿಹಾಸ ಮಾಡಿದರು. ಧನ್ಯವಾದಗಳು.